ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಡಬಲ್ ಕಾ ಮೀಠಾ ಸ್ವೀಟ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ರಂಜಾನ್ ಹಬ್ಬದ ಸ್ಪೆಷಲ್ ಸ್ವೀಟ್, ಕ್ರೀಮಿ ರಿಚ್ನೆಸ್ ಹಾಗೆ ಫ್ಲೇವರ್ಫುಲ್ಲಿಂದ ಕೂಡಿದಂತಹ ಡೆಸರ್ಟು. ಈ ಸ್ವೀಟನ್ನು ಮಾಡಲಿಕ್ಕೆ 6 ಸ್ಲೈಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ಪು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಏಲಕ್ಕಿ ಪುಡಿ, ಹಾಗೆಯೇ ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜ, ಬಾದಾಮಿ, ಗೋಡಂಬಿ ಹಾಗೆ ಪಿಸ್ತಾವನ್ನು ತೊಗೊಂಡಿದ್ದೀನಿ. ಈ ಸ್ವೀಟ್ ಡೆಸರ್ಟ್ಗೆ ನೀವೆಷ್ಟು ನಟ್ಸು ಹಾಗೆ ಸೀಡನ್ನು ಉಪಯೋಗಿಸ್ಕೊಂಡು ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಈ ಡೆಸರ್ಟು. ಇದು ರಂಜಾನ್ ಹಬ್ಬದ ಸ್ಪೆಷಲ್ ರೆಸಿಪಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 6 ಸ್ಲೈಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಲ್ವ, ಇದು ಬ್ರೆಡ್ಡು ಮಾಯ್ಶ್ಚರ್ ಆಗಿರುತ್ತೆ. ಈ ಸ್ವೀಟ್ ಮಾಡಲಿಕ್ಕೆ ಮಾಯ್ಶ್ಚರ್ ಆಗಿರಬಾರ್ದು. ಬ್ರೆಡ್ಡನ್ನು ಸ್ವಲ್ಪ ನಾವು ಹಾರ್ಡ್ ಮಾಡ್ಕೋಬೇಕಾಗತ್ತೆ. ನೀವು ಇದನ್ನು ಫ್ಯಾನ್ ಕೆಳಗೆ ಅರ್ಧ ಗಂಟೆ ಇಡ್ಬೋದು, ಡೈರೆಕ್ಟ್ ಬಿಸಿಲಿಗೆ ಒಂದು 10 ನಿಮಿಷ ಇಡ್ಬೋದು. ಈ ಡೆಸರ್ಟ್ ಮಾಡಲಿಕ್ಕೆ ನಾನು ಮೊದಲಿಗೆ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕಕ್ಕೆ 1 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ನೀರಿಗೆ 1 ಕಪ್ಪು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆಯನ್ನು ಕೂಡ ತೊಗೊಳ್ಬೋದು. ನಾನು ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈ ಸಕ್ಕರೆ ಕಂಪ್ಲೀಟಾಗಿ ಕರಗಿಬಿಟ್ಟು ಒಂದೆಳೆ ಪಾಕ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಈಗ ಸಕ್ಕರೆ ಎಲ್ಲ ಕರಗಿದೆ. ಇದನ್ನು ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಅದೇ ಟೈಮ್ನಲ್ಲೇ ಈಗ ಬ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಬ್ರೆಡ್ಡಲ್ಲಿ ಬ್ರೌನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಸೈಡಿಗೆ ಕಟ್ ಮಾಡಿಕೊಂಡು ಇದನ್ನು ಸ್ಕ್ವಯರ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ನಾನು ಉಳಿದಿರ್ತಕ್ಕಂಥ ಎಲ್ಲ ಬ್ರೆಡ್ಡನ್ನು ಕೂಡ ಇದೇ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬ್ರೆಡ್ಡನ್ನು. ಆಯಿತಾ? ಈ ಬ್ರೌನು ಎಲ್ಲ ತೆಗ್ದಿದ್ದೀವಲ್ಲ, ಇದನ್ನೆಲ್ಲ ಈ ಕಟ್ಲೆಟ್ಗೆ ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಕೇಸರಿಯನ್ನು ಕೂಡ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಕಲ್ಲರಿಗೆ. ನೋಡಿ, ಇಲ್ಲಿ ಸಕ್ಕರೆ ಪಾಕ ಕುದೀತಾ ಇದೆ. ಪಾಕ ಇಲ್ಲಿ ರೆಡಿ ಆಗ್ತಾ ಇದೆ ಅಲ್ವಾ. ಈಗ ಈ ಒಂದೆಳೆ ಕನ್ಸಿಸ್ಟೆನ್ಸಿ ಅಂತೀವಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗತ್ತೆ. 1 ಟೀ ಸ್ಪೂನು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಬರ್ತಾ ಇದೆ ಪಾಕ ಇಲ್ಲಿ. ಆಯಿತಾ? ಒಂದೆಳೆ ಪಾಕ ಬರುತ್ತಲ್ಲ, ಅಲ್ಲಿಗೆ ಅದನ್ನು ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದೆಳೆ ಪಾಕ ಬಂದಿದೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಬನ್ನಿ, ಈಗ ಬ್ರೆಡ್ಡನ್ನು ನೋಡಿ, ಇಲ್ಲಿ ಮಾಯ್ಶ್ಚರ್ ಇದ್ದರೆ ನಾನಿಲ್ಲಿ ಫ್ಯಾನ್ ಕೆಳಗೂ ಇಟ್ಟಿಲ್ಲ, ಸನ್ ಕೆಳಗೂ ನಾನು ಇಟ್ಟಿಲ್ಲ, ಸೂರ್ಯನ ಬೆಳಕಿಗೂ ಕೂಡ. ಹಾಗೆಯೇ ನಾನಿಲ್ಲಿ ತವಾದಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿಯಾಗೋ ರೀತಿಯಲ್ಲಿ. ಬ್ರೆಡ್ಡಲ್ಲಿ ಮಾಯ್ಶ್ಚರ್ ಇರಬಾರ್ದು, ಸಾಫ್ಟಾಗಿರಬಾರ್ದು, ಸ್ವಲ್ಪ ಹಾರ್ಡ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಣ್ಣೆ ಹಾಕ್ತೇನೆ. ನೋಡಿ, ಇಲ್ಲಿ ಎಲ್ಲ ಬ್ರೆಡ್ ಕೂಡ ಹಾಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈಗ ಬ್ರೆಡ್ಡನ್ನು ರೆಡಿ ಮಾಡ್ಕೊಂಡಾಗಿದೆ. ಈಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ನಟ್ಸನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ ಹಾಗೆ ಪಿಸ್ತಾವನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಅದಾದಮೇಲೆ ಇದಕ್ಕೆ ದ್ರಾಕ್ಷಿ ಹಾಗೆ ಉಳಿದಿರ್ತಕ್ಕಂಥ ಸೀಡನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಕೂಡ ಕ್ರಿಸ್ಪಿ ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದು ಈಗ ಫ್ರೈ ಆಗಿದೆ. ಈಗ ಇದಕ್ಕೆ ಅದೇ ಪ್ಯಾನಿಗೆ 2 ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ? 2 ಕಪ್ಪು ಹಾಲಿಗೆ ನಾನಿಲ್ಲಿ ಅರ್ಧ ಕಪ್ಪು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಲಿನ ಪುಡಿ ಬದಲೇ ಈ ಕೋವಾ ಎಲ್ಲ ಸಿಗುತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಕಂಡೆನ್ಸ್ಡ್ ಮಿಲ್ಕು ಕೂಡ ಹಾಕ್ಕೊಳ್ಬೋದು. ಒಟ್ಟಿನಲ್ಲಿ ನಾವು ಈ ಹಾಲನ್ನು ಕ್ರೀಮಿಯಾಗಿ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ಹಾಲನ್ನೇ ನೀವು 2 ಕಪ್ ತೊಗೊಂಡಿದ್ದೀವಲ್ಲ, 1 ಕಪ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಹಾಗೆಯೇ ಅದಕ್ಕೆ 1 ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ? ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಹಾಲು. ಇದು ಚೆನ್ನಾಗಿ ಕುದಿಬಿಟ್ಟು ಕ್ರೀಮಿ ಆಗಬೇಕು, ಗಟ್ಟಿಯಾಗಿ. ಹಾಗೆ ಇದಕ್ಕೆ ನೆನೆಸಿಡ್ತಕ್ಕಂಥ ಕೇಸರಿ ದಳದ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಕಲರ್ ಹೇಗೆ ಬಂತು ಅಲ್ವಾ. ಹಾಗೆ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ನಟ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಟ್ಸು ಮತ್ತು ಸೀಡನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಇಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಈಗ ಇದನ್ನು ನಾನು ಸೆಪ್ರೇಟಾಗಿ ಒಂದು ಬೌಲ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಕ್ರೀಮಿ ಆಗಬೇಕು ಹಾಲು. ಹಾಗೆಯೇ ಅದೇ ಪ್ಯಾನಲ್ಲಿ ಈಗ 1/4 ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ತುಪ್ಪದಲ್ಲಿ ಈ ಬ್ರೆಡ್ ಸ್ಲೈಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ಬ್ರೆಡ್ಡನ್ನು ಈ ಟ್ರೆಡಿಷ್ನಲ್ ಸ್ವೀಟಾಗಿ ಮಾಡ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಬ್ರೆಡ್ ಸ್ಲೈಸನ್ನು ಡೀಪ್ ಫ್ರೈ ಕೂಡ ಮಾಡ್ತಾರೆ, ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ. ಆಯಿತಾ, ನಿಮಗೆ ಯಾವುದು ಅವೈಲೇಬಲ್ ಇದೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನು ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬ್ರೆಡ್ ಸ್ಲೈಸನ್ನು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆಯಿತಾ, ಬ್ಲ್ಯಾಕ್ ಮಾಡ್ಕೋಬಾರ್ದು, ಹಾಗೆ ಬ್ರೌನ್ ಕೂಡ ಮಾಡ್ಕೋಬಾರ್ದು. ನೋಡಿ, ಇದೇ ಕಲರ್ ಇರಬೇಕಾಗತ್ತೆ. ಈಗ ಇದನ್ನು ಈ ಸಕ್ಕರೆ ಪಾಕದೊಳಗೆ ಹಾಕ್ತಾಯಿದ್ದೀನಿ. ಆಯಿತಾ, ಎಲ್ಲವೂ ಬ್ರೆಡ್ ಸ್ಲೈಸನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ಅವೆಲ್ಲವನ್ನೂ ಕೂಡ ನೋಡಿ ಇಲ್ಲಿ ನಾನೀಗ ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕವನ್ನು ನೋಡಿ ಇಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. ಆಯಿತಾ, ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡ್ಬಿಟ್ಟು ಈ ಬ್ರೆಡ್ ಸ್ಲೈಸನ್ನು ಇದನ್ನು ಕುಕ್ ಮಾಡ್ಕೋಬೇಕೀಗ ಒಂದು 10 ನಿಮಿಷ. ನೋಡಿ, ಈಗ ಬ್ರೆಡ್ಡೆಲ್ಲ ಸಾಫ್ಟಾಗಿ ಆಗುತ್ತೆ. ನೋಡಿ, ಸಕ್ಕರೆ ಪಾಕ ಕುದೀತಾ ಇದೆ ಅಲ್ವಾ. ಹಾಗೆಯೇ ಇದರ ಮೇಲ್ಗಡೆ ನಾವೀಗ ಗಟ್ಟಿ ಮಾಡ್ಕೊಂಡಿದ್ವಲ್ಲ ಹಾಲನ್ನು, ಕ್ರೀಮಿಯಾದ ಮಿಲ್ಕನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ರಬ್ಡಿ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಡೆಸರ್ಟ್ಗೆ. ಇವೆಲ್ಲವನ್ನು ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬ ರಿಚ್ನೆಸ್ ಆಗಿರುತ್ತೆ, ಹಾಗೆ ಫ್ಲೇವರ್ಫುಲ್ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ವೀಟು. ನೋಡಿ, ಉಳಿದಿರ್ತಕ್ಕಂಥ ನಟ್ಸು ಸೀಡನ್ನು ಕೂಡ ಹಾಕ್ತಾಯಿದ್ದೀನಿ ಮೇಲ್ಗಡೆ. ನೋಡಿದ್ರೆ ಇಲ್ಲಿ ಹಾಲು ಫುಲ್ಲು ಗಟ್ಟಿ ಆಗ್ತಾ ಇದೆ ಅಲ್ವಾ. ಈ ಟೈಮ್ನಲ್ಲಿ ಈ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಈಗ ಆಫ್ ಮಾಡಾದ್ಮೇಲೆ ಇದನ್ನು ಒಂದು 10 ನಿಮಿಷ ಹಾಗೆ ಇಟ್ಬಿಡೋಣ ಮುಚ್ಚಿಬಿಟ್ಟು. ನೋಡಿದ್ರೆ ಈಗ 10 ನಿಮಿಷ ಆದಮೇಲೆ ನೋಡಿ, ಕ್ರೀಮಿ ಹಾಗೆ ಸಾಫ್ಟಾದ ಬ್ರೆಡ್ಡು ರೆಡಿ ಆಗುತ್ತೆ. ಡಬಲ್ ಕಾ ಮೀಠಾ ಸ್ವೀಟು ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಈ ರಿಚ್ನೆಸ್ ಹಾಗೆ ಕ್ರೀಮಿ ಹಾಗೆ ಫ್ಲೇವರ್ಫುಲ್ ಆದ ಡೆಸರ್ಟನ್ನು ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಲೇಬೇಕು. ನಿಮಗೆ ಈ ಫ್ಲೇವರ್ಫುಲ್ ಆದ ಡೆಸರ್ಟ್ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.